ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಮ್ಯಾಥ್ಸ್ ಪ್ರಿಪರೇಟರಿ ಎಕ್ಸಾಮಿನೇಷನ್ 1ರ 2 ಮಾರ್ಕ್ಸ್ ಕ್ವಶನ್ ಎಕ್ಸ್ಪ್ಲನೇಷನ್ ನೋಡೋಣ. ಮೊದಲನೇದಾಗಿ 21 ಕ್ವಶನ್ ನೋಡಿ ಇದರಲ್ಲಿ ನಾವು ಮೊದಲು ಫೈಂಡ್ ದ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಆದ ಕಾರಣ ನೋಡಿ ಇಲ್ಲಿ ನೋಡಿ ಸೈನ್ ಇನ್ವರ್ಸ್ ಆಫ್ 1/2. ಸೈನ್ 1/2 ಯಾವಾಗಿರುತ್ತೆ? 30 ಡಿಗ್ರಿ. 30 ಡಿಗ್ರಿ ಅಂದರೆ π/6 ಟು π/6. 2 ಆ್ಯಸ್ ಇಟ್ ಈಸ್, ರಿಮೈನಿಂಗ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. 2 cos ಇಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಅದಾಗೋಣ. ನೋಡಿ 2 1 2 3 ರಿಮೈನಿಂಗ್ ಏನು ಉಳಿತು? ಟ್ಯಾನ್ ಇನ್ವರ್ಸ್ ಆಫ್ 2 cos π/3. π/3 ಅಂದರೆ π/3 ಈಸ್ ನಥಿಂಗ್ ಬಟ್ 60 ಡಿಗ್ರಿ. 60 ಡಿಗ್ರಿ ಅಂದರೆ ಏನಾಗುತ್ತೆ? cos 60 ಏನಾಗುತ್ತೆ? 1/2. ಎಲ್ಲರಿಗೂ ಗೊತ್ತಿರೋ ಹಾಗೆ 1/2. 1 1 ಕ್ಯಾನ್ಸಲ್. ಟ್ಯಾನ್ ಇನ್ವರ್ಸ್ ಆಫ್ 1. ಟ್ಯಾನ್ 1 ಯಾವಾಗಿರುತ್ತೆ? 45 ಡಿಗ್ರಿ. 45 ಅಂದರೆ π/4. ಅದ ಕಾರಣ ನಮ್ಮ ಆನ್ಸರ್ π/4. ನಮ್ಮ ಮುಂದಿನ ಪ್ರಶ್ನೆ ನೋಡ್ಬೋದು. 22 ಕ್ವಶನ್ನಲ್ಲಿ ಯು ಹ್ಯಾವ್ ಟು ಫೈಂಡ್ ದ ಇಕ್ವೇಷನ್ ಆಫ್ ದಿ ಲೈನ್ ಜಾಯ್ನಿಂಗ್ ದಿ ಪಾಯಿಂಟ್ಸ್ ಯೂಸಿಂಗ್ ದಿ ಡಿಟರ್ಮಿನೆಂಟ್. ಡಿಟರ್ಮಿನೆಂಟ್ ಅಂದರೆ ಫಾರ್ಮುಲಾ ಏನಿದೆ? ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು ಡೆಲ್ ಡಿಟರ್ಮಿನೆಂಟ್ ಹಾಫ್ x1 y1 x2 y2 x3 y3 1 1 1. ಇದು ಫಾರ್ಮುಲಾ ಬರೆದರೆ 1 ಮಾರ್ಕ್ ನಿಮಗೆ. ಇಕ್ವೇಷನ್ ಫೈಂಡ್ ಔಟ್ ಮಾಡೋಕ್ಕೆ ಮೊದಲು ನಾವು ಒಂದು ಪಾಯಿಂಟ್ ಕನ್ಸಿಡರ್ ಮಾಡೋಣ, x, y. ಇದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇದನ್ನು ನಾವು x1 y1 ಕನ್ಸಿಡರ್ ಮಾಡೋಣ, x2 y2 ಇಲ್ಲಿ x3 y3. ಅದಾಗ ಏನಾಗುತ್ತೆ? ಡಿಟರ್ಮಿನೆಂಟ್ ಆ್ಯಸ್ ಇಟ್ ಈಸ್. ಏರಿಯಾ ಇಕ್ವೇಷನ್ ಫೈಂಡ್ ಔಟ್ ಮಾಡೋದಕ್ಕೆ ಡಿಟರ್ಮಿನೆಂಟ್ ಏನಾಗುತ್ತೆ? 0. ಈ ಟ್ರಿಕ್ ಇದೆ, ನೆನ್ಪಿಟ್ಕೊಳ್ಳಿ. ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋಕ್ಕೆ ಏರಿಯಾ ಯಾವಾಗ 0 ಆಗುತ್ತೆ. ಆದ ಕಾರಣ 0 ಈಸ್ ಈಕ್ವಲ್ ಟು 1/2 ವ್ಯಾಲ್ಯೂ ಪುಟ್ ಮಾಡಿ. x y 1 1 1 ಇರುತ್ತೆ. ಇಲ್ಲಿ 3 1 9 3. ನಿಮಗೆ ಗೊತ್ತಿರೋ ಹಾಗೆ 2 ಡಿವೈಡ್ ಇದೆ 0. 0 ಈಸ್ ಈಕ್ವಲ್ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇದು ಪ್ಲಸ್ ಇರುತ್ತೆ, ಇದು ಮೈನಸ್ ಇರುತ್ತೆ, ಇದು ಪ್ಲಸ್. ಎಕ್ಸ್ ಆ್ಯಸ್ ಇಟ್ ಈಸ್. ರೋ ಮತ್ತು ಕಾಲಮ್ ಎಲಿಮಿಟ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಇದು ರೋ, ಇದು ಕಾಲಮ್. 1 × 1 1 ಮೈನಸ್ 1 × 3 3 ಪ್ಲಸ್ 5 ಆ್ಯಸ್ ಇಟ್ ಈಸ್. ನೋಡಿ ಇದು ರೋ ಆ್ಯಂಡ್ ಕಾಲಮ್ ಎಲಿಮಿಟ್ ಮಾಡಿದ್ರೆ 1 × 3 3 ಮೈನಸ್ 1 × 9 9 ಲಾಸ್ಟಿಗೆ ಪ್ಲಸ್ 1 ಆ್ಯಸ್ ಇಟ್ ಈಸ್. ರೋ ಮತ್ತು ಕಾಲಮ್ ಎಲಿಮಿಟ್ ಮಾಡಿದ್ರೆ 3 × 3 9 ಮೈನಸ್ 1 × 9 9 ಪ್ಲಸ್ 9 ಮೈನಸ್ 9 ಕ್ಯಾನ್ಸಲ್. ಆದ ಕಾರಣ 0 ಈಸ್ ಈಕ್ವಲ್ ಟು ಎಕ್ಸ್ ಇಲ್ಲೇನು ಉಳಿಯುತ್ತೆ? -2 ಪ್ಲಸ್ 5 ಆ್ಯಸ್ ಇಟ್ ಈಸ್. ಇಲ್ಲಿ -6. ಆದ ಕಾರಣ ಏನು ಉಳಿತು ನೋಡಿ, ಇಲ್ಲಿ ಮೈನಸ್ ಇದೆ ಕಾರಣ ಇಲ್ಲೇ ಬರುತ್ತೆ ಮೈನಸ್. ಇಲ್ಲಿ ಮೈನಸ್ ಇದೆ ಅಲ್ವಾ, ಇಲ್ಲಿ -2x ಮೈನಸ್ ಇಂಟು ಮೈನಸ್ ಪ್ಲಸ್ 6y. ಇಲ್ಲಿ ಕಾಮನ್ ಏನಿದೆ? 2 ಕಾಮನ್ ತೆಗೆದ್ರೆ 2 1 2 3 6. 2 ಇಂಟು ಇದೆ, ಈ ಸೈಡ್ ಬಂದರೆ ಡಿವೈಡ್. 0 ಬೈ ಎನಿಥಿಂಗ್ 0. 0 ಈಸ್ ಈಕ್ವಲ್ ಟು -x ಪ್ಲಸ್ 3y ಆರ್ 3y ಮೈನಸ್ x ಈಕ್ವಲ್ ಟು 0. 3y ಮೈನಸ್ x ಈಕ್ವಲ್ ಟು 0. ಇಟ್ ಈಸ್ ದಿ ಫೈಂಡ್ ದ ಇಕ್ವೇಷನ್. ಇಟ್ ಈಸ್ ದ ಇಕ್ವೇಷನ್ 3y ಮೈನಸ್ x ಈಕ್ವಲ್ ಟು 0. ಇದು ನಮ್ಮ ಕ್ವಶನ್ ನಂಬರ್ 22ರ ಆನ್ಸರ್. ಇಲ್ಲಿ ನೋಡ್ಬೋದು, ನಾವಿಲ್ಲಿ y' ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ y' ಫೈಂಡ್ ಔಟ್ ಮಾಡಿ ಭಾಳ ಈಸಿಯಾಗಿ ಹೇಳ್ಕೊಡುತ್ತೇನೆ. ಮೊದಲೇ ಮಾಡವ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಯಾವಾಗ ನೋಡಿ ಎಕ್ಸ್ ಮಾಡಿದಾಗ y ಏನಾಗುತ್ತೆ? y' ಪ್ಲಸ್ ಡಿಫರೆನ್ಸಿಯೇಷನ್ ಆಫ್ ಸೈನ್ y ಇಸ್ ಕಾಸ್ y. y ಏನಾಗುತ್ತೆ? dy/dx ಮೀನ್ಸ್ y' ಬರೆಯೋಣ ಈಕ್ವಲ್ ಟು ಕಾಸ್ ಎಕ್ಸ್ ಏನಾಗುತ್ತೆ? ಮೈನಸ್ ಸೈನ್ ಎಕ್ಸ್. ನೋಡಿ y' ಕಾಮನ್ ಇದೆ, y' ಕಾಮನ್ ತಗೊಂಡು ನೋಡುತ್ತೆ 1 ಪ್ಲಸ್ ಕಾಸ್ y ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್. y' ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಇದು ಇಂಟು ಇಲ್ಲಿ ಬಂದರೆ ಏನಾಗುತ್ತೆ? ಡಿವೈಡ್ 1 ಪ್ಲಸ್ ಕಾಸ್ y. ಇಷ್ಟು ಬರೆದರೆ ಎಷ್ಟು ಮಾರ್ಕ್ಸ್ ನಿಮಗೆ? 2 ಮಾರ್ಕ್ಸ್. ಭಾಳ ಈಸಿಯಾಗಿದ್ದು. ನಮ್ಮ ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ. ಕ್ವಶನ್ ಮೊದಲು, ದ ಲೆಂತ್ ಈಸ್ ಎಕ್ಸ್ ಆಫ್ ದ ರೆಕ್ಟ್ಯಾಂಗಲ್ ಈಸ್ ಡಿಕ್ರೀಸ್ ಎಟ್ ದ ರೇಟ್ ಆಫ್ 5 cm per minute ಆ್ಯಂಡ್ ದ ವಿಡ್ತ್ y ಈಸ್ ಇನ್ಕ್ರೀಸ್ ಎಟ್ ದ ರೇಟ್ ಆಫ್ 4 cm per minute. फाइंड द रेट ऑफ चेंज ऑफ द पेरीमीटर. ನೋಡಿ ದ ಲೆಂತ್ ಎಕ್ಸ್ ಇಸ್ ರೆಕ್ಟ್ಯಾಂಗಲ್ ಡಿಕ್ರೀಸ್ ಬೋಲೆ तो डी एक्स बाई डी वाई इज इक्वल टू ಏನಾಗುತ್ತೆ
ಡಿ ಎಕ್ಸ್ ಬೈ ಡಿ ವೈ. ಡಿಕ್ರೀಸ್ ಅಂದರೆ ಮೈನಸ್ ಆಗಿರುತ್ತೆ, -5 ಯೂನಿಟ್ ಬರೋದಲ್ಲಿ ನಡೆಯುತ್ತೆ. ಇನ್ಕ್ರೀಸ್ ಅಂದರೆ ವೈ ಕೊಟ್ಟಿದ್ದಾರೆ, ಡಿ ವೈ ಬೈ ಡಿ ಎಕ್ಸಿಗೆ ಏನಾಗುತ್ತೆ ಇನ್ಕ್ರೀಸ್ 4. ನಮಗೇನು ಫೈಂಡ್ ಔಟ್ ಮಾಡೋದಿದೆ, ಪೆರಿಮೀಟರ್ ಫಾರ್ಮುಲಾ ಇದೆ, ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ನಿಮ್ಗೆ ಗೊತ್ತಿರೋ ಹಾಗೆ, ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ ಟು 2 ಇಂಟು ಲೆಂತ್ ಪ್ಲಸ್ ಬ್ರೆತ್. ಎಕ್ಸ್ ಪ್ಲಸ್ 5 ತೊಗೊಳ್ಳೋಣ, ಪೆರಿಮೀಟರ್ ಫಾರ್ಮುಲಾ. ಲೆಂತ್ ಎಕ್ಸ್ ಕನ್ಸಿಡರ್ ಮಾಡುತ್ತೇನೆ, ಬ್ರೆತ್ ವೈ. ಈಗ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಪಿ ಅಂದರೆ ಪೆರಿಮೀಟರ್ ಡಿ ಪಿ ಬೈ ಡಿ ಟಿ 2 ಹೇಳಿ. ಎಕ್ಸ್ ಏನಾಗುತ್ತೆ ಡಿ ಎಕ್ಸ್ ಬೈ ಡಿ ಟಿ ಪ್ಲಸ್ ವೈ ಡಿ ವೈ ಬೈ ಡಿ ಟಿ. ವ್ಯಾಲ್ಯೂ ಪುಟ್ ಮಾಡಿ, -5 ಪ್ಲಸ್ 4. -5 ಪ್ಲಸ್ 4 ಇಸ್ -1. 2 - 1 ಇಸ್ -2. ಯೂನಿಟ್ ಏನಾಗುತ್ತೆ ಸೆಂಟಿಮೀಟರ್ ಪರ್ ಮಿನಿಟ್. ಆದ ಕಾರಣ ನಮ್ಮ ಆನ್ಸರ್ ಏನಿದೆ ಸೆಂಟಿಮೀಟರ್. ನಮ್ಮ ಮುಂದಿನ ಪ್ರಶ್ನೆ ನೋಡ್ಬೋದು ನೋಡಿ. ಯು ಹ್ಯಾವ್ ಟು ಫೈಂಡ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಟ್ಯಾನ್ ಸ್ಕ್ವೇರ್ 2x - 3 ಇಂಟು ಡಿ ಎಕ್ಸ್. ಇಂಟಿಗ್ರೇಷನ್ ಫೈಂಡ್ ಔಟ್ ಮಾಡೋದಿದೆ. ಮೊದಲು ಇದು ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಟ್ಯಾನ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ -1 ಇದೆ ಫಾರ್ಮುಲಾ. ಆದ ಕಡೆ ಏನಾಗುತ್ತೆ ಇದು ಈ ರೀತಿ ಬರೀತೀನಿ. ಎಕ್ಸ್ ಜಗನ ಏನಿದೆ 2x - 3 ಕಾಪಿ ಮಾಡಿ, ಸೀಕೆಂಡ್ ಸ್ಕ್ವಯರ್ 2x - 3 -1 ಇಂಟು ಏನಾಗುತ್ತೆ ಡಿ ಎಕ್ಸ್. ಈ ಇಂಟಿಗ್ರೇಷನ್ ಎರಡಕ್ಕೆ ಅಪ್ಲೈ ಮಾಡಿ ಸಪ್ರೇಟ್ ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವಯರ್ ಇಂಟು 2x - 3 -1 ಇಂಟು ಅದೇ ಆಗುತ್ತೆ ಇಂಟಿಗ್ರೇಷನ್ ಆಫ್ 1 ಇಂಟು ಡಿ ಎಕ್ಸ್. ಇಲ್ಲಿ ಬಿ ಡಿ ಎಕ್ಸ್ ಬೇರೆ ನಿಮಗೆ ಗೊತ್ತಿರೋ ಹಾಗೆ ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಏನಾಗುತ್ತೆ ಟ್ಯಾನ್ ಎಕ್ಸ್. ಸೆಕೆಂಡ್ ಸ್ಕ್ವೇರ್ ಏನಾಗುತ್ತೆ ಟ್ಯಾನ್ ಎಕ್ಸ್. ನೋಡಿ ಇದು ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 2x - 3 ಕಾನ್ಸ್ಟೆಂಟ್ ನಂಬರ್ 0. 2x ಏನಾಗುತ್ತೆ ಓನ್ಲಿ 2 ಉಳಿಯುತ್ತೆ ಡಿಫ್ರೆನ್ಷಿಯೇಷನ್ ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ 1 ಇಸ್ ಎಕ್ಸ್ ಪ್ಲಸ್ ಸಿ. ಇದು ನಮ್ಮ ಆನ್ಸರ್. ಲಾಸ್ಟಿಗೆ ಬರೆದ್ರೆ ಏನಾಗುತ್ತೆ 1/2 ಟ್ಯಾನ್ 2x - 3 -x ಪ್ಲಸ್ ಸಿ. ನೋಡಿ ಭಾಳ ಈಸಿ ಇದೆ. ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫ್ರೆನ್ಷಿಯಲ್ ಇಕ್ವೇಷನ್. ಜನರಲ್ ಸೊಲ್ಯೂಷನ್ ಬೇಕಾಗಿದೆ. ಆದ ಕಾರಣ ಏನು ಮಾಡಬೇಕು, ನಾವು ಮೊದಲು ಸಪ್ರೇಟ್ ಮಾಡಬೇಕು ವೇರಿಯಬಲ್. ಸಪ್ರೇಟ್ ಅಂದರೆ ಇಲ್ಲಿ ನೋಡಿ y ಇದೆ ಏನಾಗುತ್ತೆ y ಸ್ಕ್ವಯರ್ dy ಇಸ್ ಈಕ್ವಲ್ ಟು 2x ಆ್ಯಸ್ ಇಟ್ ಈಸ್ ಎಕ್ಸ್ ಇಂಟು ಏನಾಗುತ್ತೆ ಇಂಟು. ಈಗೇನು ಮಾಡಬೇಕು, ಅಪ್ಲೈ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್. ಅಪ್ಲೈ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ y ಸ್ಕ್ವಯರ್ ಇಂಟು dy ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 2x ಇಂಟು ಡಿ ಎಕ್ಸ್. ನಿಮ್ಗೆ ಗೊತ್ತಿರೋ ಹಾಗೆ ಇಂಟಿಗ್ರೇಷನ್ ಆಫ್ y ಸ್ಕ್ವಯರ್ y³ 3 ಈಕ್ವಲ್ ಟು 2 ಕಾನ್ಸ್ಟೆಂಟ್ ಔಟ್ಸೈಡ್ ಬಂದರೆ ಇಂಟಿಗ್ರೇಷನ್ ಆಫ್ x x²/2 ಪ್ಲಸ್ ಸಿ. ಇದು 2 ಕ್ಯಾನ್ಸಲ್. ಅವಾಗ ಏನಾಗುತ್ತೆ ಹೇಳಿ, y³ 3 ಈಕ್ವಲ್ ಟು x² ಪ್ಲಸ್ ಸಿ. ಇದು ನಮ್ಮ ಏನಿದೆ ಜನರಲ್ ಸೊಲ್ಯೂಷನ್. ನೋಡಿ ಜಸ್ಟ್ 4 ಸ್ಟೆಪ್ಪಲ್ಲಿ ನಮಗೆ 2 ಮಾರ್ಕ್ಸ್ ಸಿಗ್ತಾಯಿದೆ. ಮುಂದಿನ ಪ್ರಶ್ನೆ ನೋಡಿ, 27 ಕ್ವಶನ್. ಫೈಂಡ್ ದ ಪ್ರೊಜೆಕ್ಷನ್ ಆಫ್ ವೆಕ್ಟರ್. ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಫಾರ್ಮುಲಾ ಬದಲೇ 1 ಮಾರ್ಕ್ಸ್ ಇರುತ್ತೆ. ಪ್ರೊಜೆಕ್ಷನ್ ಆಫ್ ಎ ಆನ್ ದಿ ವೆಕ್ಟರ್ ಬಿ ಫಾರ್ಮುಲಾ ಏನಿದೆ a.b ಡಿವೈಡೆಡ್ ಬೈ mod ಆಫ್ ಬಿ. a.b ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, a.b ಅಂದರೆ a1 b1 ಪ್ಲಸ್ a2 b2 ಪ್ಲಸ್ a3 b3 ಅಂದರೆ 1 ಇಂಟು 2 ಇಂಟು 1 2 ಪ್ಲಸ್ 3 2 6 ಪ್ಲಸ್ 2 1 2 ಏಟಾಗುತ್ತೆ 10 ಆಯಿತು. ಅದೇ ರೀತಿ ಬಿ ಅಂದರೆ ಸ್ಕ್ವೇರ್ ಮಾಡಬೇಕು. ಅಂಡರ್ ರೂಟ್ ಆಫ್ 1 ಸ್ಕ್ವೇರ್ 1 ಆಗುತ್ತೆ, 2 ಸ್ಕ್ವೇರ್ 4 ಆಗುತ್ತೆ, 1 ಸ್ಕ್ವೇರ್ 1 ಆಗುತ್ತೆ. ಏನಾಯಿತು √6. ಆದ ಕಾರಣ ನಮಗೇನು ಸಿಕ್ತು 10/√6. ನೋಡಿಲಿ ಜಸ್ಟ್ ಫಾರ್ಮುಲಾ ಬರೆದ್ರೆ 1 ಮಾರ್ಕ್ಸ್ ಇರುತ್ತೆ, ಕ್ಯಾಲ್ಕುಲೇಷನ್ ಮಾಡಿದರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್. ನಮ್ಮ ಮುಂದಿನ ಪ್ರಶ್ನೆ ನೋಡಿ, ನಮ್ಮ ಮುಂದಿನ ಪ್ರಶ್ನೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸೊ ದ ಲೈನ್ ಆರ್ ದಿ ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇಸ್ ನಥಿಂಗ್ ಬಟ್ 2 ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಸ್ಕೇಲಾರ್. ಅಂದರೆ 2 ಪ್ರಾಡಕ್ಟ್ ಪರ್ಪೆಂಡಿಕ್ಯುಲರ್ ಅಂದರೆ ಸ್ಕೇಲಾರ್ ಪ್ರಾಡಕ್ಟ್ ಫಾರ್ಮುಲಾ ಏನಿದೆ a1 b1 ಪ್ಲಸ್ a2 b2 ಪ್ಲಸ್ a3 b3 ಇಸ್ ಈಕ್ವಲ್ ಟು 0.
ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇಸ್ ನಥಿಂಗ್ ಬಟ್ ಪರ್ಪೆಂಡಿಕ್ಯುಲರ್ ಫಾರ್ಮುಲಾ ಏನಿದೆ ಇದು ಫಾರ್ಮುಲಾ ಇದೆ. ಇಲ್ಲಿ ನೋಡಿ ಇದೇನಾಗಿರುತ್ತೆ A1 A2 A3 B1 B2 B3 ಇಂಟು ಮಾಡಿ ಬರೋಣ. ಮೊದಲು -3 ಇಂಟು ಇಲ್ಲಿ 3K ಪ್ಲಸ್ 2K ಇಂಟು 1 ಪ್ಲಸ್ 2 ಇಂಟು -5 = 0. 3 3 -9K ಪ್ಲಸ್ 2K ಪ್ಲಸ್ ಇಂಟು -10 = 0. ಇಲ್ಲಿ ನೋಡಿ ಏನಾಗುತ್ತೆ -7K -10 = 0. -10 ಆ ಸೈಡ್ ಹೋದರೆ ಏನಾಗುತ್ತೆ +10. K -7 ಇದೆ, ಆದ ಕಾರಣ -10/7. ಇದು ಎಷ್ಟು ಮಾರ್ಕ್ಸ್ ಇಂಪಾರ್ಟೆಂಟ್? ದಿಸ್ ಆಲ್ಸೋ 2 ಮಾರ್ಕ್ಸ್ ಇಂಪಾರ್ಟೆಂಟ್. ಎಷ್ಟು ಇದೆ ಫಾರ್ಮುಲಾ ಬರೆದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 1 ಮಾರ್ಕ್ಸ್. ದೆನ್ ನಮ್ಮ ಮುಂದಿನ ಪ್ರಶ್ನೆ ನೋಡ್ಬೋದು. ಇಲ್ಲಿ ನೋಡ್ಬೋದು, ಎ ಡೈ ಈಸ್ ಟಾಸ್ಡ್ ಥ್ರೈಸ್, ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಎನ್ ಆಡ್ ನಂಬರ್ ಅಟ್ ಲೀಸ್ಟ್ ಒನ್ಸ್. 1 ಟೈಮ್ ಡೈ ಥ್ರೋ ಮಾಡಿದ್ರೆ ಏನಾಗುತ್ತೆ 1 2 3 4 5 6. ಇದರಲ್ಲಿ ನೋಡ್ಬೋದು ನೀವು, ಇಲ್ಲಿ ಏನು ಕೇಳಿದರೆ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಆಡ್ ನಂಬರ್ 8 2 3. ಪ್ರೊಬಬಿಲಿಟಿ ಏನಾಗುತ್ತೆ ನೋಡಿ, ಏನಾಗುತ್ತೆ 3/6 ಅಂದರೆ 1/2. 1 ಸರಿ ಮಾಡಿದಾಗ, ಅದೇ ರೀತಿ 3 ಸರಿ ನಾವು ಅದೇ ಡೈಯನ್ನು ಥ್ರೋ ಮಾಡಿದಾಗ 1/2 ಇಂಟು 1/2 ಇಂಟು 1/2 ಏನಾಗುತ್ತೆ 1/8. 2 2 4 4 2 8. ಅದೇ ರೀತಿಯಾಗಿ ನಮಗೇನು ಸಿಕ್ತು P(V) ಅಂದರೆ 3 ಸರಿ ನಾವು ಡೈಯನ್ನು ಥ್ರೋ ಮಾಡಿದಾಗ ಪ್ರೊಬಬಿಲಿಟಿ ಏನು ಸಿಕ್ತು 1/8. ನಮಗೇನು ಫೈಂಡ್ ಔಟ್ ಮಾಡಬೇಕಾಗಿದೆ ಅಟ್ಲೀಸ್ಟ್ ಒನ್ ಅಂದರೆ P' ಆಫ್ E = P(E) -1. ಆದ ಕಾರಣ 1/8 - 1 ಈಸ್ ಏನಾಗುತ್ತೆ 1/8 - 7. ವೇಟ್ ಫಾರ್ಮುಲಾ ಏನಾಗುತ್ತೆ P(E' = 1 - P(E) ಆಗುತ್ತೆ. ಆದ ಕಾರಣ 1 - 1/8 ಏನಾಗುತ್ತೆ 8 - 1/8 = 7/8. ಇದು ನೋಡಿ 3 ಮಾರ್ಕ್ಸ್ ಫುಲ್ ಇಂಪಾರ್ಟೆಂಟ್ ಕ್ವಶನ್. ಇದು ನಮ್ಮ ಪ್ರಿಪರೇಟ್ರಿ 1ರ 2 ಮಾರ್ಕ್ಸಿನ ಸಂಪೂರ್ಣ ವಿವರಣ. 3 ಮಾರ್ಕ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ 3 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡೋಣ.